ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ದೊಡ್ಡ ಮುದುಗೆರೆಯ ಶ್ರೀ ಲಕ್ಷ್ಮೀ ರಂಗನಾಥ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಸಾಮೂಹಿಕ ಶ್ರೀ ಮಂಜುನಾಥ ಸ್ವಾಮಿಗೆ ಬಿಲ್ವಾರ್ಚನೆ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಂತರ ವೇದಿಕೆಯ ಕಾರ್ಯಕ್ರಮವನ್ನು ಕಂಚಿಕಲ್ ಬಂಡೆ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಮಹಾಲಿಂಗ ಸ್ವಾಮೀಜಿಗಳು, ಚಿಕ್ಕಮುದುಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗನಾಥ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕ ಜೈಕರ್ ಶೆಟ್ಟಿ, MK ಧನಂಜಯ, ತೀನಾ ಪದ್ಮನಾಭ್, ಶ್ರೀಪತಿಹಳ್ಳಿ ಕೃಷ್ಣಪ್ಪ, ಶಿವರಾಮಯ್ಯ, ಆನಂದ್, ಸಂತೋಷ್, ಪಾರ್ವತಮ್ಮ, ಯೋಜನಾಧಿಕಾರಿ ಅಣ್ಣಪ್ಪ ಹಾಗೂ ಮಂಗಳಾರವರುಗಳು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನ ಗುರುವಿನೊಳನುಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊ ಅನುಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ನಾನೇನೆಂಬುದ ಬಿಡಿರಿ ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ ತಾನುಭವದ ಸುಖ ತಾನೇ ಕೈ ಸೇರುವುದು ತಾನುಭವದ ಸುಖ ತಾನೇ ಕೈ ಸೇರುವುದು ಅನುಗೊಳಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ನಾನಾ ಜನ್ಮದ ಕತ್ತಲೆ ಯೋಜನೆ ವತಿಯಿಂದ ಮಂಜುನಾಥ ಸ್ವಾಮಿಗೆ ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು 9 ಗಂಟೆಯಿಂದ ಕಿರಣ್ ಭಟ್ ಪ್ರಧಾನ ಅರ್ಚಕರ ಒಂದು ಸಂಗಡಿಗರು ಒಳ್ಳೆ ರೀತಿಯಾದಂತಹ ನಮಗೆ ಇವತ್ತು ಮಂಜುನಾಥ ಸ್ವಾಮಿಗೆ ಸಹಸ್ರ ಬಿಲ್ವಾರ್ಚನೆಯನ್ನು ಮಾಡೋದರೊಂದಿಗೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು 4 ದಶಕಗಳಿಂದ ತನ್ನದಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತದೆ. ಮಾಗಡಿ ತಾಲೂಕಿಗೆ ಬಂದು 12 ವರ್ಷಗಳಿಂದ ತನ್ನದೇ ಆದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಕ ಧರ್ಮಸ್ಥಳದಿಂದ ಪೂಜ್ಯರು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಮಹಿಳೆಯರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿ ಪೂಜ್ಯರು ಸ್ವಸಹಾಯ ಸಂಘಗಳ ಮುಖಾಂತರ ಒಂದು ಸ್ವಸಹಾಯ ಸಂಘಗಳ ಚಳವಳಿಯನ್ನೇ ಮಾಡಿದ್ದಾರೆ. ಪೂಜ್ಯರು ಇದರ ಜೊತೆಯಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪೂಜ್ಯರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಹಲವಾರು ಅನುದಾನಗಳನ್ನು ಕೊಡುವ ಮುಖಾಂತರ ಸಮಾಜಕ್ಕೆ ಒಂದು ಕೊಡುಗೆಗಳನ್ನು ಕೊಡ್ತಾರೆ. ಪೂಜ್ಯರು ಇದುವರೆಗೆ ದೇವಸ್ಥಾನಗಳ ಒಂದು ಅಭಿವೃದ್ಧಿಗೆ 17,000 ದೇವಸ್ಥಾನಗಳಿಗೆ ಅವ್ರು ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಜೀರ್ಣೋದ್ಧಾರಕ್ಕಾಗಿ ಸಹಾಯಧನಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಚಪ್ಪಳೆ ಕಟ್ಟಿ ಹೇಳಲು 17,000 ದೇವಸ್ಥಾನಗಳಿಗೆ ಅವರಿಗೆ ಸಹಾಯಧನಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಪೂಜ್ಯರು ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಿಗೆ ರಾಜ್ಯಾದ್ಯಂತ 1030 ಜ್ಞಾನದೀಪ ಶಿಕ್ಷಕರನ್ನು ಕೊಡ್ತಾ ಇದ್ದಾರೆ. ಪೂಜ್ಯರ ಶಿಕ್ಷಣ ಸಂಸ್ಥೆಗಳು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 50 ಶಿಕ್ಷಣ ಸಂಸ್ಥೆಗಳಿದೆ. ಆದರೆ ಪೂಜ್ಯರು ಆ ಶಿಕ್ಷಣ ಸಂಸ್ಥೆಗಳಿಗೆ ಅವರು ಶಿಕ್ಷಕರನ್ನು ನೇಮಕ ಮಾಡಿಲ್ಲ. ಬದಲಾಗಿ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಏಕೋಪಾಧ್ಯಾಯ ಶಿಕ್ಷಕರು ಎಲ್ಲೆಲ್ಲ ಇದ್ದಾರೆ ಅಂತಹ ಶಾಲೆಗಳಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿಕ್ಷಕರನ್ನು ಒದಗಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳುಗಳು ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣವನ್ನು ಕೊಡಿಸಬೇಕು. ಅವರು ಕೂಡ ಒಂದು ಆರ್ಥಿಕವಾದಂತಹ ಸಹಾಯವನ್ನು ನೀಡಿದರೆ ಅವರು ಉನ್ನತವಾದಂತಹ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆವಾಗ ಆ ಕುಟುಂಬ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜ್ಯರು ಇದುವರೆಗೂ 1,12,000 ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ 175 ವಿದ್ಯಾರ್ಥಿಗಳಿಗೆ ಏನು ಮಾಡ್ತಿದ್ದೀವಪ್ಪ ಅಂತ ಹೇಳಿದ್ರೆ ಈ ಸುಜ್ಞಾನ ನಿಧಿ ಶಿಷ್ಯವೇತನಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಸ್ವಸಹಾಯ ಸಂಘದಲ್ಲಿರುವಂಥ ಮಕ್ಕಳುಗಳು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಅಂದರೆ 3 ವರ್ಷದಿಂದ ಒಳಗಡೆ ಇರುವಂಥ ಕೋರ್ಸ್ಗಳಿಗೆ ಪ್ರತಿ ತಿಂಗಳು 400 ರೂಪಾಯಿ, 3 ವರ್ಷದಿಂದ ಮೇಲ್ಪಟ್ಟಿರುವಂಥ ಕೋರ್ಸ್ಗಳಿಗಾದರೆ 3 ವರ್ಷದಿಂದ ಮೇಲ್ಪಟ್ಟಿರುವ ಕೋರ್ಸ್ಗಳಿಗೆ 1,000 ಸಹಾಯಧನವನ್ನು ನಾವು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಧರ್ಮಸ್ಥಳ ಕಾರ್ಯಕ್ರಮ, ಧರ್ಮಸ್ಥಳ ಸಂಘದ ಕಾರ್ಯಕ್ರಮ ಅಂದರೆ ಅದರದೇ ಆದಂತಹ ಒಂದು ರೀತಿಯ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ನಾವು ಧರ್ಮಸ್ಥಳಕ್ಕೆ ಏನು ಭಕ್ತಿಪೂರ್ವಕವಾಗಿ ಹೋಗ್ಬೇಕಾದ್ರೆ ಯಾವ ರೀತಿ ನಾವು ಹೊಡೆದು
ಬರ್ತೀವೋ ಆ ಭಗವಂತನ ದರ್ಶನಕ್ಕೆ ಹೋಯ್ತು. ಅದೇ ತರ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ಎಲ್ಲಾದ್ರೂ ಪ್ರೇರೇಪಣೆ ಆಗುತ್ತೆ. ತಾವೆಲ್ಲ ಮಹಿಳೆಯರು ಅರ್ಥವಿದ್ರಲ್ಲ, ಈ ಒಂದು 12 ವರ್ಷಗಳ ಹಿಂದೆ ಹೋದಾಗ ನೆನಪಿಸುತ್ತಾಗ 10,000 ರೂಪಾಯಿನ ಸಹಾಯಧನ ಪಡೆಯಕ್ಕೆ ಪರಿಪಾಠ ಭಾರಿ ಕಷ್ಟ ಆಗ್ತಿತ್ತು. ಈ ಒಂದಿಂದ ಆಗಿಲ್ಲ. ಯಾವುದೇ ಒಂದು ಮನೆಯಲ್ಲೇ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಮನೆ ಒಳ್ಳೆ ಕಾರ್ಯ ಇರ್ಬೋದು, ಹೆಣ್ಮಕ್ಳು ಕಾರ್ಯ ಇರ್ಬೋದು, ಇಂಥವ್ರಿಗೆಲ್ಲ ಸರ್ಕಾರದ ಸರ್ಕಾರ ನಡೆಸುವಂತ ಕಾರ್ಯಕ್ರಮ ಅಸಾಧ್ಯ ಆದ್ರೂ ನಮ್ಮ ಧರ್ಮಸ್ಥಳ ಸಂಸ್ಥೆ ಅರ್ಥಪೂರ್ಣವಾಗಿ ರೀತಿಲಿ ಎಲ್ಲರಿಗೂ ಮನೆ ಮುಟ್ಟತನ, ಎಲ್ಲರಿಗೂ ತಲುಪತನ ಅಂತ ಎಲ್ಲಾ ಯೋಜನೆಗಳು ಇರ್ಬೋದು. ಒಂದು ಒಡಿಶಾ ವೃದ್ಧಾಪ್ಯ ಯೋಜನೆ, ಮನೆಯವ್ರಿಗೆ ಮನೆ ಕೊಡುವಂತ ವಿಚಾರ, ಅಂಗವಿಕಲರಿಗೆ ವೀಲ್ಚೇರ್ ಇರ್ಬೋದು, ಅವ್ರಿಗೆ ಊರುಗಳು ಇರ್ಬೋದು, ಎಲ್ಲಾ ರೀತಿಯ ಎಲ್ಲಾ ವರ್ಗದ ಜನರಿಗೆ ಇದರಲ್ಲೇ ತಾರತಮ್ಯ ಇಲ್ಲ, ಜಾತಿ ಬಂಧ ಇಲ್ಲ. ಇಂಥದ್ದೇನಾದ್ರು ನಡೀತಾ ಇದೆ ಅಂದ್ರೆ ನಮ್ಮ ಕರ್ನಾಟಕ ನಮ್ಗೆ ಹೆಮ್ಮೆ ವಿಚಾರ. ಅದು ಧರ್ಮಸ್ಥಳ ಸಂಘ, ಧರ್ಮಸ್ಥಳದ ಪುಣ್ಯಕ್ಷೇತ್ರದ ಕಾವಂತರ ಒಂದು ಶ್ರೀರಕ್ಷ ಆಶೀರ್ವಾದದಿಂದ ನಾವೆಲ್ಲ ಪುಣ್ಯವಂತರು, ಧನ್ಯವಂತರು. ನಾನಾದ್ರೂ ಹೇಳೋದಿಷ್ಟೇ, ತಾವೆಲ್ಲ ಟಿವಿ ಮಾಧ್ಯಮದಲ್ಲಿ ಇಲ್ಲಿವರೆಗೂ ನೋಡ್ತಾ ಬಂದ್ರ ಹಲವಾರು ಕಿಡಿಗೇಡಿಗಳು, ಹಲವಾರು ಬೇರೆ ಬೇರೆ ರೀತಿಯ ಕ್ರಿಮಿನಲ್ ಮೊಕದ್ದಮೆಗಳಂತರು ಧರ್ಮಸ್ಥಳದ ಬಗ್ಗೆ ಖರ್ಚುಗೆ ಹೊರಟಾಗ ಮಂಜುನಾಥ ಸ್ವಾಮಿ, ಸಾಕ್ಷಾತ್ ಮಂಜುನಾಥ ಸ್ವಾಮಿ ನ್ಯಾಯಕ್ಕೆ ಧರ್ಮಕ್ಕೆ ಹೆಸರುವಾಸಿಯಾದಂತಹ ಧರ್ಮಸ್ಥಳ, ಹೆಸರಲ್ಲೇ ಧರ್ಮ ಇರುವಂತಹ ಧರ್ಮಸ್ಥಳ ಯಾವ ರೀತಿ ಒಬ್ಬೊಬ್ಬರು ಅವ್ರವ್ರೆ ಯಾವ ತರ ಸುಳ್ಳಿನ ಕತೆ ಕಟ್ಟಿ ಮೂಲ ಗುಂಪಾಗಿ ದಿವಸ ಕಂಪೇರಿಸಂತ ಪರಿಸ್ಥಿತಿ ಬಂತು. ಕಾರಣ ಇಷ್ಟೇ, ಮತಾಂತರ ಮಾಡುವಂಥವ್ರು, ಕೈ ನೆಡ್ಸಕ್ಕಾಗದಂಥವ್ರು ಈ ಸಂಸ್ಥೆ ಬಗ್ಗೆ ಕಂಚುಗೆ ಇಕ್ಕಕ್ಕೆ ಬೇರೆ ಬೇರೆ ಯಾವುದೋ ಒಂದು ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಿಲ್ವ. ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸರ್ ದೇವರು ನ್ಯಾಯಕ್ಕೆ ಧರ್ಮಕ್ಕೆ ಏನಿದ್ರು ಬದಲಾಗಿದೆ ಧರ್ಮಸ್ಥಳ, ಆ ಹೆಸರು ತಕ್ಕಂತಿದ್ಯೋ ಅದ್ಯಾವುದೇ ರೀತಿಯಲ್ಲಿ ಪ್ರಪಂಚ ಇರೋ ತನಕ ಒಂದು ಖರ್ಚುಗೆ ಆಗಲಿ, ಒಂದು ಅಹಿತಕರ ಘಟನೆ ಆಗ್ತಿರ್ಬೋದು, ಮೋಸ ಆದಾಗ ಇವನ್ನೆಲ್ಲ ಯಾವುದೇ ಇಲಾಖೆ ಮಂಜುನಾಥ ಸ್ವಾಮಿ ದಾರಿ ಕೊಟ್ಟಿಲ್ಲ, ಕೊಡೋದಿಲ್ಲ. ನಾನಾದ್ರು ಹೇಳೋದಿಷ್ಟೇ, ನಾವು ಹೆಚ್ಚಿಗೆ ಒಂದು 10 ವರ್ಷದಿಂದ ಜನಜಾಗೃತಿ ಸದಸ್ಯನಾಗಿ ನಾವು ನಮ್ಮ ಒಂದು ಇದಕ್ಕೆ ತೊಡಗಿಸಿದ್ದೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.